ನಮಸ್ಕಾರ ವೀಕ್ಷಕರೇ, ನೀವು ಕೇಳ್ತಾ ನೋಡ್ತಾ ಇರೋದು ವಿಶಾಲಪ್ರಭಾ ಡಿಜಿಟಲ್ ಮೀಡಿಯಾ ನ್ಯೂಸ್. ನಾನು ನಿಮ್ಮ ಈರಣ್ಣ ಸಣ್ಣಿ, ಪತ್ರಕರ್ತ. ಇಂದಿನ ಪ್ರಮುಖ ಸುದ್ದಿಗಳು. ಮಧುಗಿರಿ ತಾಲೂಕಿನ ತಿಮ್ಲಾಪುರ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇಂದು KMER ಯೋಜನೆಯಡಿ ವಿವಿಧ ಅರಣ್ಯಾಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಶಾಸಕ ಮಾಜಿ ಸಚಿವ KN ರಾಜಣ್ಣ ಮತ್ತಿತರರು ಭಾಗಿ. ತುಮಕೂರು ದಸರಾ ಉತ್ಸವದ ಅಂಗವಾಗಿ ಚಾಮುಂಡೇಶ್ವರಿ ದೇವಿಗಿಂದು ರಾಜರಾಜೇಶ್ವರಿ ಅಲಂಕಾರ, ವಿವಿಧ ಪೂಜಾ ಕೈಂಕರ್ಯಗಳ ಸೇವೆ, ಸಾರ್ವಜನಿಕರ ದರ್ಶನ, ಪ್ರಸಾದ ವಿನಿಯೋಗ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ತಿಮ್ಲಾಪುರದ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿಂದು ಗಣಿಬಾಧಿತ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ವಿವಿಧ ಅರಣ್ಯಾಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನು ಕ್ಷೇತ್ರ ಶಾಸಕ ಮಾಜಿ ಸಚಿವ KN ರಾಜಣ್ಣ ನೆರವೇರಿಸಿದರು. ಅರಣ್ಯ ಪ್ರದೇಶದಲ್ಲಿನ ವನ್ಯಜೀವಿಗಳಿಗೆ ನೀರೊದಗಿಸುವ ತಡೆಹಣೆ, ನೀರಿಂಗಿಸುವ ಕಾಮಗಾರಿಗಳು, ಸಸಿಗಳ ನೆಡುವಿಕೆ, ಕಾವಲು, ಪಹರೆ ಹಾಗೂ ಪರಿಸರ ವೀಕ್ಷಕ ಗೋಪುರಗಳನ್ನು ಲೋಕಾರ್ಪಣೆಗೊಳಿಸಿದರು. ನಮ್ಮಲ್ಲಿ ಉತ್ತಮ ಮಣ್ಣು ನೀರು ಲಭ್ಯವಿದೆ. ಅರಣ್ಯಾಧಿಕಾರಿಗಳು ವನ್ಯಜೀವಿಗಳ ರಕ್ಷಣೆಗೆ ಹಣ್ಣಿನ ಮರಗಳು, ಉತ್ತಮ ಆಮ್ಲಜನಕ ನೀಡುವ ಮರಗಳನ್ನು ಹೆಚ್ಚು ಬೆಳೆಸಲು ಸೂಚಿಸಿ ಬೇಡ. ಸಿಗ್ತೈತೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಗ್ಬೋದಾ? ನೀವು ಮೊನ್ನೆ ಲಾಸ್ಟ್ ಮಂತಲ್ಲಿ ಯಾವುದೋ ಯುರೋಪಲ್ಲಿ ಯಾವುದೋ ಒಂದು ದೇಶಕ್ಕೆ ಹೋಗ್ತದೆ, ಅಲ್ಲಿ ಎಲ್ಲ ಕುರ್ಚುಲ್ ಗಿಡ. ನಾನು ಕೆಲವು ಕಡೆ ಈ ಸಾಯಿಲ್ದು ಎಷ್ಟಿದೆ ಥಿಕ್ನೆಸ್ ನೋಡೋಣ ಅಂತೇಳಿ ಕೆಲವು ಕಡೆ ನೋಡಿದೆ. ಎಲ್ಲ ಇದ್ರೆ ಒಂದು ಮುಕ್ಕಲಡಿ ಮೇಲೆ ಸಾಯಿಲ್ ಇಲ್ಲ, ಎಲ್ಲ ಬಂಡೆ ಕೆಳಗಡೆ. ಹಂಗಿದ್ರು ಕೂಡ ಒಂದೇ ಒಂದು ಕಡೆ ನೀನು ಬರೀ ಜಾಗ ನೋಡಂಗಿಲ್ಲ, ಎಲ್ಲ ಗಿಡ ಹಚ್ಚಿದೆ. ಆ ಥರ ನಮ್ಮಲ್ಲಿ ಫರ್ಟೈಲ್ ಸಾಯಿಲ್ ಇದೆ, ಎಲ್ಲ ಇದೆ, ನಾವುಗಳು ಸರಿಯಾಗಿ ನೋಡ್ತಾ ಇಲ್ಲ ಅಷ್ಟೇ. ನಂತರ ಈ ಬಗ್ಗೆ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಸಚಿವ KN ರಾಜಣ್ಣ, ಈ ತಿಮ್ಲಾಪುರ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ವಿವಿಧ ಔಷಧೀಯ ಸಸ್ಯ ಸಂಪತ್ತು, ವನ್ಯಜೀವಿಗಳ ರಕ್ಷಣೆ ನಿಮ್ಮೆಲ್ಲರ ಹೊಣೆಯಾಗಿದೆ ಎಂದು ಹೇಳಿದರು. ನಮಗೆ ಉತ್ತಮ ಆಮ್ಲಜನಕ ನೀಡುವ ಹಾಗೂ ಉತ್ತಮ ಪರಿಸರ ದೊರಕುವ ಅರಣ್ಯ ಪ್ರದೇಶವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಲು ನಾವೆಲ್ಲರೂ ಸಸಿ ನೆಡುವ, ಪೋಷಿಸುವ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು. ಭೂಮಿಯ ಲಭ್ಯತೆ ಕಡಿಮೆ, ಹಾಗಾಗಿ ನಾವು ಅರಣ್ಯ ನಾಶ ಮಾಡೋದು. ಅರಣ್ಯನ ಉಳಿಸ್ಕೊಂಡು ನಾವೆಲ್ಲ ಬದುಕಬೇಕು. ಹೊತ್ತು ಅರಣ್ಯ ನಾಶ ಮಾಡಿದ್ರೆ ನಮ್ಮ ಬದುಕು ಹಾಳಾಗೋದ್ರ ಜೊತೆಗೆ ಮುಂದಿನ ಪೀಳಿಗೆ ಬದುಕು ಹಾಳಾಗ್ತದೆ. ಆ ಒಂದು ದೃಷ್ಟಿಯಿಂದ ಅರಣ್ಯದ ಬಗ್ಗೆ ಎಲ್ಲ ಜನರಲ್ಲೂ ಕೂಡ ಅರಣ್ಯ ಬೆಳೆಸ್ತಕ್ಕಂಥ ಮನಸ್ಥಿತಿಯನ್ನು ನಾವೆಲ್ಲ ಬೆಳೆಸ್ಕೋಬೇಕಾಗ್ತದೆ. ಅರಣ್ಯ ಅಂತಕ್ಕಂಥದ್ದು ಎಷ್ಟು ಮಹತ್ವ ಅಂದರೆ, ಈಗ ಆಮ್ಲಜನಕ ನೋಡಿ, ಈಗ ಅಟ್ಮಾಸ್ಫಿಯರಲ್ಲಿ ಎಷ್ಟು % ಕೆರೆಗಳು ಹೂಳುತ್ತದು, ಅಲ್ಲಲ್ಲಿ ವಾಚ್ ಟವರ್ ನಿರ್ಮಾಣ, ಮತ್ತೆ ಇವರು ಯಾರು APC ಕ್ಯಾಂಪ್, ಆಂಟಿ ಪೋಚಿಂಗ್ ಕ್ಯಾಂಪ್, ಇವೆಲ್ಲವೂ ಕೂಡ ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ. ಹಾಗೂ ಈ ತಿಮ್ಲಾಪುರ ಅಭಯಾರಣ್ಯದಲ್ಲಿ ಸೋಲಾರ್ ಚಾಲಿತ 2 ಬೋರ್ವೆಲ್ಗಳನ್ನ ಕೊಡಿಸಿ, ಸೋಲಾರ್ ಪಂಪ್ ಸೆಟ್ ಎಲ್ಲ ಅಳವಡಿಸಿ, ಪ್ಯಾನಲ್ ಅಳವಡಿಸಿ, ವನ್ಯಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಕುಡಿಯ ನೀರನ್ನ ನಾವು ಸರಬರಾಜು ಮಾಡಕ್ಕೆ ಎರಡನ್ನೂ ಈ ಮೊದಲನೇ ವರ್ಷದಲ್ಲಿ ಅನುಷ್ಠಾನ ಮಾಡಿದೀವಿ. ಈ ತದನಂತರದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸಾಹೇಬರು, ಅದನ್ನು ಇದೇ ವೇಳೆ ಮಾಜಿ ಪುರಸಭಾಧ್ಯಕ್ಷ ಗಂಗಣ್ಣ, ಸದಸ್ಯ ಲಾಲ್ಪೇಟೆ ಮಂಜುನಾಥ್, ಗುತ್ತಿಗೆದಾರ ನಾರಾಯಣಪ್ಪ, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ GR ಶಶಿಧರ್, ಮಧುಗಿರಿ ಉಪ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿಕಾರ್ಜುನಪ್ಪ, ವಲಯ ಅರಣ್ಯಾಧಿಕಾರಿ HM ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರು ದಸರಾ ಉತ್ಸವ ಪ್ರಯುಕ್ತ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪ್ರತಿಷ್ಠಾಪಿಸಿರುವ ಚಾಮುಂಡೇಶ್ವರಿ ದೇವಿಗೆ ಇಂದು ಬೆಳಗ್ಗೆ ರಾಜರಾಜೇಶ್ವರಿ ಕೂಷ್ಮಾಂಡ ಅಲಂಕಾರ ಮಾಡಲಾಗಿ ವಿವಿಧ ಪೂಜಾ ವಿಧಾನಗಳನ್ನು ನೆರವೇರಿಸಲಾಯಿತು. ಇಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯಾಹ, ಗಣಪತಿ ಪೂಜೆ, ಪ್ರಧಾನ ಕಳಶಾರಾಧನೆ, ದೇವಿಗೆ ಪಂಚಾಮೃತ ಅಭಿಷೇಕ, ಅಗ್ನಿ ಪ್ರತಿಷ್ಠಾಪನೆ, ಶ್ರೀ ಕನಕದುರ್ಗ ಹೋಮ, ಲಘು ಪೂರ್ಣಾಹುತಿ, ಅಷ್ಟವನ ಸೇವಾ, ಮಂತ್ರಪುಷ್ಪ, ರಾಷ್ಟ್ರಾಶೀರ್ವಾದ ಪೂಜಾ ಕೈಂಕರ್ಯಗಳು ನಡೆದವು. ನಂತರ ಮಹಾಮಂಗಳಾರತಿಯೊಂದಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಾರ್ವಜನಿಕರು ದೇವಿಯ ದರ್ಶನ ಪಡೆದು ಪ್ರಸಾದ ಸೇವಿಸಿ ಹಿಂತಿರುಗಿದರು.
ಸುದ್ದಿ ವೀಕ್ಷಣೆಗೆ ವಂದನೆಗಳು. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.